ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ. ಈ ಲೈವ್ ವಿಡಿಯೋ ಒಂದು ತಗೊಳ್ತಾ ಇದ್ದೀವಿ. ಇಲ್ಲಿ ಒಬ್ರು ಯಜಮಾನರು, ಇವರು ಇದು ಮಂಡ್ಯ ಡಿಸ್ಟಿಕ್, ಆಮೇಲೆ ಮದ್ದೂರು ಟೌನ್. ಓಕೆ, ಮದ್ದೂರು ತಾಲೂಕು ಅಲ್ವಾ ಇದು? ಮದ್ದೂರು ತಾಲೂಕು. ಇವ್ರ ಹೆಸರು ಬೋರೇಗೌಡ ಅಂತ. ಸೊ ಇವರು ಒಂದು ಹಳೆ ಮನೆ ವಿಚಾರ ಒಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಹಳೆ ಮನೆ ವಿಚಾರ ಬಗ್ಗೆ ನನಗೆ ಹೇಳಿ ಅಂತ. ಇದು ಬೇರೆ ಕಡೆ ಇದೆ ಹಳೆ ಮನೆ, ಆದ್ರೆ ಒಂದು ಸ್ಕೆಚ್ ಹಾಕಿದ್ದಾರೆ. ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಅಧ್ಯಯನ ಅವರೇ ಮಾಡಿ, ನನ್ನ ವಿಡಿಯೋಗಳನ್ನ ನೋಡಿ ಅಧ್ಯಯನ ಮಾಡಿ ನನಗೆ ಕರ್ಸಿದ್ದಾರೆ. ಇದ್ರ ವಿಚಾರ ನನಗೆ ಹೇಳು ಅಂತ. ಈ ತೊಟ್ಟಿ ಮನೆ ವಿಚಾರದಲ್ಲಿ ಏನೇನು ತೊಂದರೆಗಳಿದ್ದಾವೆ, ಯಾಕಂದ್ರೆ ಹುಟ್ಟಿ ಬೆಳೆದಿರೋ ಹಳೆ ಮನೆ ವಿಚಾರ ಇವ್ರು ತಿಳ್ಕೊಳ್ಬೇಕನ್ಬಿಟ್ಟು ಕ್ಯೂರಿಯಾಸಿಟಿ ಕರೆದಿದ್ದಾರೆ. ಬೇರೆ ಯಾವ ವಿಚಾರನೂ ಇಲ್ಲ ಇಲ್ಲಿ, ಓನ್ಲಿ ಕ್ಯೂರಿಯಾಸಿಟಿ. ಆದ್ರೆ ವಿಶೇಷ ಏನ್ ಗೊತ್ತಾ, ಇವರು ನಕ್ಷತ್ರ ನಾಡಿ ದಿನೇಶ್ ಗುರುಗಳ, ಅದೇ ನಮ್ಮ ಗುರುಗಳ ಶಿಷ್ಯರು. ಇದು ನನ್ನ ಒಂದು ಹೆಮ್ಮೆ, ಇದು ನನ್ನ ಒಂದು ಸಂತೋಷ. ಓಕೆ, ಇವರು ಧ್ರುವ ವಾಸ್ತು, ಓಕೆ, ಇವರು ಶ್ರೀಧರ್ ಅಂತ ಹೇಳ್ಬಿಟ್ಟು ಧ್ರುವ ವಾಸ್ತುನಲ್ಲಿ ಬರ್ತಾರೆ ಇವರು. ಓಕೆ, ಯಾವಾಗಾದ್ರೂ ಅಕಸ್ಮಾತ್ ವಾಸ್ತು ವೀಕ್ಷಣೆ ಬೇಕು ಅಂತಂದ್ರೆ ಈ ಧ್ರುವ ವಾಸ್ತುವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನಂಬರ್ ಏನ್ರಿ? 9483468810. ಈ ನಂಬರ್ಗೆ ಕಾಲ್ ಮಾಡಿ ಇವರನ್ನ ಮನೆಯ ವೀಕ್ಷಣೆಗೆ ಕರೀಬಹುದು. ರೈಟ್. ಈಗ ಇಲ್ಲಿ ಈ ಮನೆ ತೊಟ್ಟಿ ಮನೆ ವಿಚಾರದಲ್ಲಿ ಒಂದು ಸ್ಕೆಚ್ ಬಂದಿದೆ, ಅದನ್ನ ಡಿಸ್ಪ್ಲೇ ಕೊಡ್ತಿದ್ದೀನಿ ನೋಡಿ. ಈಗ ನಾವು ಒಂದು ವಿಚಾರಕ್ಕೆ ಬರೋಣ. ಈ ಹಳೆ ಮನೆ ಎಷ್ಟು ವರ್ಷದ್ದು ಯಜಮಾನ್ರು? ಇದು 1973ರಲ್ಲಿ ಕಟ್ಟಿದಂತ ಮನೆ. 53 ವರ್ಷ ಆಗಿದೆ. ಸೀಮೆ ಹೆಂಚಿನ ಮನೆ. ಓಕೆ ಓಕೆ, ಓಹೋ ಆತರ. ಅಂದ್ರೆ ಸೀಮೆ ಹೆಂಚಿನ ಮನೆ, ಹಳೆ ಹೆಂಚಿನ, ಹಳೇ ಮನೆ, ಅವಾಗೆಲ್ಲ ಅದೇ ಕೊಡ್ತಾ ಇದ್ದಿದ್ದು. ನಮ್ಮೂರ್ಗೆ ನಮ್ದೇ ಮೊದಲೇ ಸೀಮೆ ಹೆಂಚಿನ ಮನೆ. ಓಕೆ, ಈಗ ಈಗ ಈ ಒಂದು ಪ್ಲಾನಿಂಗ್ ಪ್ರಕಾರ ಇದು ತೊಟ್ಟಿ ಮನೆ ಅಂತಂದಾಗ ಗುಂಡಿ ಮಾರ್ಕ್ ಮಾಡಿದ್ದೀರಾ ಇಲ್ಲಿ, ಅಂದ್ರೆ ಬ್ರಹ್ಮಸ್ಥಾನ ಓಪನ್ ಇದೆ. ಈ ಬ್ರಹ್ಮಸ್ಥಾನ ಇವಾಗ್ಲೂ ಇದೆಯಾ? ಗುಂಡಿ ಇದೆಯಾ? ಇವಾಗ್ಲೂ ಇದೆ. ಆದ್ರೆ ಇದನ್ನ 2 ಭಾಗ ಮಾಡ್ಬಿಟ್ಟಿದ್ದೀರಾ. ಅದು ನಾವು ಅಣ್ಣ ತಮ್ಮದಿರು ಇಬ್ರು ಅಣ್ಣ ತಮ್ಮ ಭಾಗ ಮಾಡ್ಕೊಂಡು. ಅಂದ್ರೆ ಅಣ್ಣ ತಮ್ಮ ಅಂತಂದ್ರ ನಿಮ್ ಒಡ ಹುಟ್ಟಿದವ್ರೇನಾ? ಒಡ ಹುಟ್ಟಿದ ಅಣ್ಣ. ಅಂದ್ರೆ ಇದು ನಿಮ್ಮ ಅಪ್ಪನ ಮನೆ, ಇದು ನಮ್ ತಂದೆ ಮನೆ. 2 ಭಾಗ ಮಾಡಿದ್ದೀರಿ. ಸಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಅಣ್ಣ ಹಿಂದೆ ಇರ್ಬೇಕು, ತಮ್ಮ ಮುಂದೆ ಇರ್ಬೇಕು. ನೀವ್ ಹೆಂಗ್ ಇಟ್ಕೊಂಡಿದ್ದೀರಿ? ನಾನ್ ತಮ್ಮ ಹಿಂದೆ ಇದ್ದೀನಿ, ಅಣ್ಣ ಮುಂದೆ. ಹಂಗಿದ್ದಾಗ ಇದು ಉಲ್ಟಾ ಕೇಸ್ ಆಗ್ಬಿಡ್ತದೆ. ಅಣ್ಣ ಸ್ವಲ್ಪ ಡೌನ್ವರ್ಡ್ಸ್ ಆಗ್ತಾನೆ, ವೀಕ್ ಆಗ್ತಾರೆ. ತಮ್ಮ ಸ್ವಲ್ಪ ಪರವಾಗಿಲ್ಲ, ಏಳಿಗೆ ಪಡಿತಾನೆ ಅಂತ. ಅಣ್ಣ ಏನಾದ್ರೂ ಏಳಿಗೆ ಇದನ? ಅಣ್ಣ ಏನು ಏಳಿಗೆ ಇಲ್ಲ ಬಿಡ್ತಾರೆ. ಇದನ್ನು ನಾವು ಭಾಗ ಮಾಡಿ ಮಧ್ಯ ಗೋಡೆ ಹಾಕದ ಮೇಲೆ ನಾವು ಇಬ್ರು ಫೈನಾನ್ಸಿಯಲಿ ವೀಕ್ ಆದ. ಅದು ಬೇರೆ. ನಿಮ್ಮ ಅಣ್ಣನ ಬಗ್ಗೆ ಮಾತ್ರ ಮಾತಾಡಿ ಫಸ್ಟ್. ನಮ್ಮಣ್ಣ ಈಗ ಇಲ್ಲ, ತೀರೋಗಿ 4 ವರ್ಷ ಆಯ್ತು. ಓಕೆ, ಅವ್ರ ವಂಶದ ಬಗ್ಗೆ ಹೇಳಿ. ಅವರ ಮಗ ಒಬ್ಬ ಇದು ಮನೆ ಆಲ್ಟ್ರೇಷನ್ ಮಾಡಿದ್ಮೇಲೆ ಮಗನೂ ತೀರೋದ, ವಂಶ ಡ್ಯಾಮೇಜ್ ಆಯ್ತು. ಆಮೇಲೆ ಇನ್ನೊಬ್ಬ ಮಗ ಇದ್ದಾನೆ, ಅವನು ಸ್ವಲ್ಪ ಎಣ್ಣೆ ಪಾರ್ಟಿ, ಅವನು ಡ್ಯಾಮೇಜ್ ಆಗ್ತಾನೆ. ಕಾರಣ ಈ ಮಹಾಭಾರತ ಸ್ಟೋರಿ. ಬ್ರಹ್ಮಸ್ಥಾನದಲ್ಲಿ ಗುಂಡಿ ಇದ್ದಾಗ ತೆಲುಗಲ್ಲೈತೆ, ನಮ್ಮ ವೀರಯ್ಯ ಗುರುಗಳು ಹೇಳ್ತಾರೆ, ನಟ್ಟಿಲ್ಲೋ ಪಲ್ಲಂ ಸರ್ವನಾಶನಂ. ಕ್ಲಿಯರ್? ಈ ವಿಚಾರದಲ್ಲಿ ಇದು ಅನ್ವಯ ಆಗುತ್ತೆ ನೋಡಿ. ಮಹಾಭಾರತದಲ್ಲಿ ಈ ಸನ್ನಿವೇಶ ನಾನು ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ತೊಟ್ಟಿ ಮನೆನೇ ಭಾಗ ಮಾಡುವಾಗ ತೊಟ್ಟಿ ಇರಬಾರ್ದು, ಕ್ಲೋಸ್ ಮಾಡ್ಬೇಕು. ಇಲ್ಲ ಅವರಷ್ಟು ಅವರೇ ಗುಡ್ಡೆ ತೊಡ್ಕೊತಾರೆ ಅಂತ. ಈಗ ಆಯ್ತಲ್ಲ, ಇದು ಅಣ್ಣನ ಬಿಡಿ. ಈಗ ನೆಕ್ಸ್ಟ್ ಈ ಮನೆಯಲ್ಲಿ ಏನಾಗಿದೆ ಅಂತಂದ್ರೆ, ಇನ್ನೊಂದು ನಿಮಗ್ ಬಂದಿರೋ ಭಾಗ, ಈ ಮನೆಗೇನೆ ಸಂಪ್ ಅನ್ನೋದಿಲ್ಲ, ಕಮ್ಯುನಿಕೇಶನ್ ಡ್ರಾಪ್ ಆಗ್ತದೆ. ನೆಕ್ಸ್ಟ್ ಈ ನೈಋತ್ಯ ಮೂಲೆಯಲ್ಲಿ ಏನಿದೆ ಗೊತ್ತಾ? ಕಿಚನ್ ಇದೆ, ಬೆಂಕಿ ಉರಿತಾ ಇದೆ. ಆಮೇಲೆ ಇಡೀ ಮನೆಗೆ ಅಡ್ಡಗೋಡೆ ಹಾಕಿದ್ರು ಸಹ ಮಧ್ಯದಲ್ಲಿ ಈ ತೊಟ್ಟಿ ಇರೋ ಜಾಗದಲ್ಲಿ ಓಪನ್ ಇದೆ ಓಡಾಡಕ್ಕೆ, ಈ ಮನೆಗೂ ಆ ಮನೆಗೂ. ಆದ್ರೂ ಸಹ ನೀವು ನಮ್ದು ಅಂತ ಹೇಳ್ಬಿಟ್ಟು ದಕ್ಷಿಣ ನೈಋತ್ಯದಲ್ಲಿ ಬಾತ್ರೂಮ್ ಇಟ್ಟಿದ್ದೀರಾ. ಆಮೇಲೆ ಇನ್ನೊಂದು ಇದಕ್ಕೆ ನಿಮ್ಮ ಮನೆಗೆ ಅಗ್ನಿ ಮೂಲೆ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಆದ್ರೆ ಈ ಮನೆಗೆ ಕನೆಕ್ಟ್ ಆಗಿರೋದ್ರಿಂದ ಯಮನ ಜಾಗದಲ್ಲಿ ಇಲ್ಲಿ ಒಂದು ಬಾಗಿಲಿದೆ ದಕ್ಷಿಣದಲ್ಲಿ. ರೈಟ್. ನೆಕ್ಸ್ಟ್ ಇಲ್ಲಿ ವಾಯು ಮೂಲೆಯಲ್ಲಿ, ಉತ್ತರ ವಾಯುವ್ಯದಲ್ಲಿ ಅಂಗಡಿ ಮನೆ ಮಾಡ್ಬಿಟ್ಟಿದ್ರೆ.
ಅಲ್ಲಿ ಒಂದು ಬಾಗಿಲಿದೆ, ಬಾಗಿಲು. ಆದರೆ ಮನೆ ಒಳಗಡೆಯಿಂದ ಬಾಗಿಲಿದೆ. ಹೌದು. ಅಂದ್ರೆ ನಿಮ್ಮ ಮನೆ ಉತ್ತರ ವಾಯುವ್ಯ ಓಪನ್ ಆಯ್ತು. ಅಂದ್ರೆ ವಿಚಾರ ಏನು? ಅಗ್ನಿಮೂಲ ದಕ್ಷಿಣ ಆಗ್ನೇಯ ಓಪನ್, ಅಂದ್ರೆ ಉತ್ತರ ವಾಯುವ್ಯ ಓಪನ್. ಅಂದ್ರೆ ನಿಮ್ಮ ಮಗಳು, ಅಂದ್ರೆ ನೀವು ಒಡ ಹುಟ್ಟಿದವರಾಗ್ಬೋದು, ನಿಮ್ಮ ಹೊಟ್ಟೆಲಿ ಹುಟ್ಟಿರೋದು ಆಗ್ಬಹುದು, ನಿಮ್ಮ ಮಗಳು ನಿಮಗೆ ಕಮ್ ಬ್ಯಾಕ್, ವಾಪಸ್ ಬಾ, ನನ್ನ ತಾಯಿ ಒಡೆಲಿ. ನೀನ್ ಯಾಕಮ್ಮ ಗಂಡನ ಮನೆಯಲ್ಲಿ ಇದೀಯಾ? ನೀನ್ ಯಾಕೆ ಗಂಡನ ಮನೇಲಿ ಇದೀಯಾ? ನೀನು ವಾಪಸ್ಸು ಬಾ. ಡಿಪೆಂಡ್ ಆಗಿ ಬರುವಂತದ್ದು. ಹೌದು, ಇವ್ರು ಹೇಳಿದ್ದು ಕರೆಕ್ಟ್. ಅದೇ ರೀತಿಯ ಪೊಸಿಷನ್ ಬರುತ್ತೆ. ಅರ್ಥ ಆಯ್ತಾ? ಆಯ್ತು. ಯಾರಾದ್ರೂ ಇದಾರ? ನಮ್ ತಂಗಿ ಇದಾರೆ. ಏನ್ ಬ್ಯಾಕ್ ಗ್ರೌಂಡ್ ಹೇಳಿ. ಅವರು ಗಂಡ ತೀರೋದ್ರು. ಗಂಡ ತೀರೋದ ಮೇಲೆ ಅವರು ಗಂಡನ ಮನೇಲಿ ಇರೋಕಾಗ್ಲಿಲ್ಲ, ಅವರು ಸರಿ ಇರ್ಲಿಲ್ಲ. ಓಕೆ, ಅದಕ್ಕೆ ನಾನೇ ಕರ್ಕ ಬಂದು ನನ್ನ ತಂಗಿನ ನನ್ನ ಮನೇಲಿ ಇರ್ಸ್ಕೊಂಡೆ. ಓಕೆನಾ? ಇದು ಕನೆಕ್ಟ್ ಆಯ್ತಾ? Connect. ಇದಕ್ಕೆ ಪರಿಹಾರ ಏನು? ಈ ದಕ್ಷಿಣ ಆಗ್ನೇಯ ಅಂತ ಹೇಳಿ ನೀವೇನ್ ಹೇಳ್ತೀರಾ, ಅದನ್ನ ಫಸ್ಟ್ ಬಂದ್ ಮಾಡಿ. ಬಂದ್ ಮಾಡುದು. ಈ ಉತ್ತರ ವಾಯುವ್ಯ ಅದನ್ನ ಏನ್ ಮಾಡ್ಬೇಕು, ಮನೆ ಒಳಗಡೆಯಿಂದ ಅಂಗಡಿ ಮನೆಗೆ ಬರ್ತಿರಲ್ಲ, ಆ ಬಾಗಿಲ ಬಂದ್ ಮಾಡಿ. ಬಂದ್ ಆಯ್ತು. ಕ್ಲಿಯರ್? ಇನ್ನೊಂದಿದೆ, ಹೌದು. ಇದು ಏನ್ ಮಾಡ್ಬಿಟ್ಟಿದೆ ಅಂದ್ರೆ ದಕ್ಷಿಣ ಅಲ್ಲ, ಇದು ಪಶ್ಚಿಮ ನೈಋತ್ಯ ಬೆಳೆದಿರೋದ್ರಿಂದ, ಪಶ್ಚಿಮ ನೈಋತ್ಯ ಬೆಳೆದ್ಬಿಟ್ಟು ಈ ಪಶ್ಚಿಮ ನೈಋತ್ಯದಿಂದನೇ ಇಲ್ಲಿ ಎಂಟ್ರಿ ಆಗ್ಬಿಟ್ಟಿದೆ. ಎಂಟಿ. ಕುಬೇರ್ ಮೂಲೆ ಅಂತ ನಾವೇನ್ ಕರಿತೀವಿ, ಹಳೆಬ್ರು ಇಲ್ಲಿ ಓಪನ್ ಮಾಡಿ ಅಲ್ಲಿಂದ ಒಂದು ಕಳಬಾಗಿಲು ಇದೆ. ಕಳ್ಳ. ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ, ಇದು ಅಧಿಕಾರ ನಿಮ್ಗೆ ಕಡಿಮೆ. ಹೆಣ್ಣು ಮಗಳಿಗೆ ಇದು ಅಧಿಕಾರ ಬರುತ್ತೆ. ಈ ಮನೆ ಆ ಯಮ್ಮನ ನೀವು ಕೆಟ್ಟವರಲ್ಲ, ಇಲ್ಲಿ ಈ ಮನೆ ಎಳ್ಕೊಂಡ್ ಬಂದಿರ್ತದೆ. ಈ ಭಾಗಕ್ಕೆ ಭಾಗಂಶಕ್ಕೆ ಬರ್ತಾರೆ, ಅವ್ರಿಗೆ ಅಧಿಕಾರ ಜಾಸ್ತಿ ಬರ್ತದೆ. ಕ್ಲಿಯರ್? ಅದಕ್ಕೆ ನೀವು ಏನು ಮಾಡಕ್ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕು ಅಂತಂದ್ರೆ, ಈ ಮನೆಗೆ ಸಪರೇಟ್ ಆಗಿ ಒಂದು ಬಾರ್ಡರ್ ಹಾಕಿ. ಕ್ಲಿಯರ್? ಇದೇ ಬೇರೆ, ಇದೇ ಬೇರೆ. ಆಯ್ತು. ಓಕೆ, ಈ ಬಂದ್ ಮಾಡ್ಬಿಟ್ರೆ ನೈಋತ್ಯದಿಂದ ಎಂಟ್ರಿ ಮಾಡೋದನ್ನ ಈ ಹಳೆ ಮನೆಗೆ ಕನೆಕ್ಟ್ ಆಗ್ಬಾರ್ದು. ಕನೆಕ್ಟ್ ಆಗ. ಇವಾಗ ಈ ಮನೆಗೆ ಈ ಸನ್ಯಾಸಿಗಳು ವಾಸ ಮಾಡೋ ಜಾಗ ಇದು. ಈ ಅಮ್ಮನೆ ಸನ್ಯಾಸಿ ಇವಾಗ, ಈ ಅಮ್ಮನೆ ಇಲ್ಲಿ ಇರ್ಲಿ. ಕ್ಲಿಯರ್? ಈ ಬಾತ್ರೂಮ್ಗಳು ಬೇಕಂದ್ರೆ ಹೊರಗಡೆಯಿಂದ ಬರ್ಲಿ. ಹೊರಗಡೆ ಬೇಕು ಅಂದ್ರೆ ಒಳಗಡೆ ಒಂದು ಬಾತ್ರೂಮ್ ಇಲ್ಲಿ ಕೊಡ್ಬೋದು, ಪಶ್ಚಿಮ ವಾಯುವ್ಯ ಕಡೆ ಮನೆ ಒಳಗಡೆ. ರೈಟ್? ನೈಋತ್ಯದಲ್ಲಿ ಬೆಡ್ರೂಮ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟಗಳು ದೊಡ್ಡಕ್ಕೂ. ಆಮೇಲೆ ಇದಕ್ಕೆ ಅಗ್ನಿ ಮೂಲೆ ಅಂತ ಬರುತ್ತೆ, ಅಲ್ಲಿ ಕಿಚನ್ ಮಾಡ್ಕೊಳ್ಳಿ, ಚಿಕ್ಕದು ಮಾಡ್ಕೊಳ್ಳಿ. ಇವಾಗ ಇದು ಬೇಕಂದ್ರೆ ನೀವ್ ಇರ್ಬೋದು, ಯಾವಾಗಾದ್ರೂ ಬಂದು ಹೋಗ್ಬೋದು. ಓಕೆ, ನಿಮ್ಮ ಅಣ್ಣನಿಗೆ ಬೇಕಂದ್ರೆ ಹೇಳಿ, ಏನು ಕನ್ವಿನ್ಸ್ ಮಾಡಿ ಚಿಕ್ಕದ ಒಂದು ಸಂಪ್ ಮಾಡಿದ್ರೆ ಇದನ್ನ ನಿಮ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ಸಂಪ್ ಮಾಡೋಕೆ ಅಂತ ಗುರುಗಳೇ 2,000 ಲೀಟರ್ 2 ಟ್ಯಾಂಕ್ ತಂದ್ ಮಡಗ್ತಾವ ಇವ್ ನಮ್ಮ ಅಣ್ಣನ ಮಗ. ತಂದ್ ಮಡಗಿ ಅವ ಹಂಗೆ ಮನೆ ಮುಂಚೆನೆ ಇವೆ. ಅದು ಮಾಡೋದ್ರೊಳಗಾಗಿ ಇವನ್ ಏನ್ ಮಾಡ್ದ, ಮತ್ತೆ ಬೆಂಗಳೂರು ಹೊಂಟದ. ಆ ಟ್ಯಾಂಕ್ಗಳು ಹಂಗೆ ಇವೆ, ಅದ ಕುಂಡಿಸ್ಬೇಕು ಇದಕ್ಕೆ ಅಂತಾನೆ ಹೇಳಿ ಒಂದು ಕೊಡಿಸಿದ್ರು ಸಾಕು. ನೀವು ಅಲ್ಲಿ ಒಳಗಡೆ ಏನಾರು ಒಂದು ಪ್ಲಾನ್ ಮಾಡಿ ಹೊರಗಡೆ ಜಾಗ ಇಲ್ಲ. ಇಲ್ಲಿ ಸಂಧಿ ಇದೆ ಗುರುಗಳೇ, 5 ಅಡಿ ಇದೆ. 5 ಅಡಿಗೆ ಕೂರೋದಿಲ್ಲ. ಒಳಗಡೆ ಏನಾರ ಗುಂಡಿ ಹೊಡೆದು ಮಾಡ್ಬೋದು. 5 ಅಡಿಗೆ ಸಂಪ ಅದು ಟ್ಯಾಂಕ್ ಕುತ್ಕೊಳ್ಳುತ್ತೆ ಗುರುಗಳು. ಹೌದು, ಹಂಗಿದ್ರೆ ಕೂರಿಸಿ 5 ಅಡಿಗೆ ಮಾಡಿಸಿ ಅನುಕೂಲ ಆಗ್ತದೆ. ಇಲ್ಲಿ ಮಾಡಿಸಿ. ಓಕೆನಾ? ಇದೊಂದು ಒಂದು ಮಾಡಿ ಸಾಕು, 2 ಬೇಕಾಗಿಲ್ಲ, ಒಂದು ಮಾಡಿದ್ರೆ ಸಾಕು. ಓಕೆ, ಇಲ್ಲ ನಿಮ್ಗೆ ಒಂದು ಟ್ಯಾಂಕ್ ಬೇಕು, ಅವ್ರಿಗೊಂದು ಟ್ಯಾಂಕ್ ಬೇಕಂದ್ರೆ 2 ಮಾಡ್ಕೊಟ್ರೆ ನಿಮ್ ಟ್ಯಾಂಕ್ ನೀರು ನೀವು, ಅವ್ರ ಟ್ಯಾಂಕ್ ಅವರು. ಒಟ್ನಲ್ಲಿ 2 ನೀರುನು ಇಲ್ಲಿಂದನೇ ಬರ್ಬೇಕು. ಅಂದ್ರೆ ಗುರುಗಳು ಇಲ್ಲೇನಾಗದೆ, ಅವ್ರಿಗೆ ಇಲ್ಲಿನಲ್ಲಿ ಅದೇ, ನನ್ಗೆ ಇಲ್ಲಿ ನಲ್ಲಿ ಬಗ್ಗೆ ಬೇಡ. ಇಲ್ಲ ನಲ್ಲಿಗಳು ವಾಸ್ತು ದುಶ್ಯಾಸನ ವಾಸ್ತು ಅಂತ ಒಬ್ರವ್ರೆ, ದುಷ್ಯಂತ ದುಷ್ಯಂತ ವಾಸ್ತು. ಓಕೆನಾ? ಅವ್ರದ್ದು ನಲ್ಲಿ ವಾಸ್ತು ಅದು. ಆಯ್ತಾ? ನಮ್ದು ಹಂಗಲ್ಲ. ಓಕೆನಾ? ಇದು ಎಲ್ಲಾನು ಕ್ಲಿಯರ್ ಆಗಿ ಸಿಗುವಂತದ್ದು. ಓಕೆನಾ? ಇಲ್ಲಿ ಇನ್ನೊಂದು 2 ಟ್ಯಾಂಕ್, ಒಂದು ನೀವು ಇಟ್ಕೊಂಡ್ರೆ ಒಂದು ಅವ್ರು ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾಗ ಈ ಮನೆ ಹೆಣ್ಣು ಮಗಳು ಇದಕ್ಕೆ ಆದಷ್ಟು ನ್ಯೂಟ್ರಲ್ ಆಗ್ತಾಳೆ. ಈ ಜಾಗ ಹೆಣ್ಣು ಮಗಳು ಹೋಗುತ್ತೆ. ಇಲ್ಲ ಇದೇ ನೆಗೆಟಿವ್ ನಿಮ್ಮ ಮನೆಗೂ ಇವಾಗ ಕಟ್ಟಿದಿರಲ್ಲ ಅದೇ ಕನೆಕ್ಟ್ ಆಗ್ತದೆ. ಇದು ಪಿತೃದೋಷದ ಮನೆ. ತಂದೆ ತಾಯಿ ಇರೋ ಜಾಗದಲ್ಲಿ ಮಕ್ಕಳು ಇರೋದಿಲ್ಲ, ದೂರವಾಗಿ ಇರೋದಿಲ್ಲ. ಹೌದು, ನಿಮ್ಗೆ ಎಷ್ಟು ಜನ ಮಕ್ಕಳು? ನನ್ಗೆ ಇಬ್ರು ಮಕ್ಕಳು. ಅದ್ರೊಳಗೆ ಒಬ್ಳು ಹೆಣ್ಮಗಳು, ಒಬ್ಬ ಗಂಡು ಮಗ. ಒಬ್ರು ಗಂಡು ಮಗ. ಓಕೆ, 1+1. ನಿಮ್ಮ ಗಂಡು ಮಗ ಎಲ್ಲಿ? ಅದು ಕೆಲಸದಲ್ಲಿ ಪ್ರೈವೇಟ್ ಕಂಪ್ನಿನಲ್ಲಿ ಮಾಲೂರಿನಲ್ಲಿ ಇದ್ದಾನೆ. ಇವಾಗ ಸದ್ಯಕ್ಕೆ ಮಾಲೂರು ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗ್ಬೋದು? ಇಲ್ಲಿಂದ ಅಲ್ಲಿಗೆ 150 ಕಿಲೋಮೀಟರ್ ಆಗುತ್ತಾ? ಆಗ್ಬೋದು. ಬಂದು ಯಾವಾಗ ಎಷ್ಟು ದಿನಕ್ಕೆ ಒಂದ್ಸಲ ಬರ್ತೇವೆ? ವಾರಕ್ಕೊಂದ್ಸಲ. ಯಾಕೆ ದೂರ ಇದ್ದಾನೆ? ಈ ಎಫೆಕ್ಟ್ ರೀ. ಆಯ್ತಾ? ಇವಾಗ ನಿಮ್ಮ ಮನೆಗೆ ಸಂಪಿದೆಯಾ?
ನಮ್ಮ ಮನೆಗೆ ಸಂಪಿಲ್ಲ ಗುರುಗಳೇ. ಯಾಕೆ ಗೊತ್ತಾ? ಇಲ್ಲಿ ಯಾಕಿಲ್ಲ, ಅದು ಅಲ್ಲಿ ಇರೋದಿಲ್ಲ. ಯಾವಾಗ ಸೊಂಪು ಇರೋದಿಲ್ಲ, ನಿಮ್ಮ ಮನೆ ಇರೋದಕ್ಕೂ ನಿಮ್ಮ ಮಗ ನಿಮ್ ಜೊತೆ ಇರೋದಕ್ಕೂ ಸಂಬಂಧ ಕನೆಕ್ಷನ್ ನೋಡಿ ಹೆಂಗಿರ್ತದೆ ಅಂತ. ಓಕೆ, ನಿಮ್ಮ ಮೇಲೇನೆ ನಿಮ್ಮ ಮಗಳು ಡಿಪೆಂಡ್ ಆಗ್ತಾಳೆ, ಅದ್ರ ಜೊತೆಲಿ ಒಡಗುಡ್ತವ್ರಾಗ್ಬೋದು. ಅಗ್ನಿ ಮೂಲೆಯಲ್ಲಿ ನೀರು ಹೋಗುವಂತ ಒಂದು ಪರಿಸ್ಥಿತಿ ಬರುತ್ತೆ ಟೆರೆಸ್ ಮೇಲೆ ನಿಮ್ಮ ಮನೆಯಲ್ಲಿ ಕೂಡ. ಯಾಕೇಳಿ, ನಿಮ್ಮ ಹೆಣ್ಣು ಮಗಳಾಗ್ಬೋದು, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಹೆಣ್ಣು ಮಗಳಾಗ್ಬೋದು, ಜೊತೆಲಿ ಹುಟ್ಟಿರೋದಾಗ್ಬೋದು. ಯಾವಾಗ ಪಶ್ಚಿಮದಲ್ಲಿ ನೀರು ಹೋಗ್ತದೆ ಟೆರೆಸ್ ಅಲ್ಲಿ, ಅದು ಕೂಡ ನಿಮ್ಗೆ ಏನಂತಂದ್ರೆ ನಿಮ್ಮ ವಂಶಸ್ಥರು, ನಿಮ್ಮ ಜೊತೆಲಿ ಹುಟ್ಟಿರೋರು ಅಂತ ಅರ್ಥ. ನಿಮ್ ಮೇಲೆ ಡಿಪೆಂಡ್ ಅದ್ರಲ್ಲಿ ಅಗ್ನಿ ಮೂಲೆ ಅಂತಂದಾಗ ನಿಮ್ಮ ಜೊತೆಲಿ ಹುಟ್ಟಿರೋ ಹೆಣ್ಣು ಮಗಳು ಅಂತ ಅರ್ಥ. ವಂಶದಲ್ಲಿರುವ ಹೆಣ್ಣು ಮಗಳಿಗೆ ನಿಮ್ಮ ಮೇಲೆ ಅಧಿಕಾರ ಇದೆ, ಕೊಡು ನನಗೆ ಆಸ್ತಿ, ನನಗ್ ಬೇಡ ಗಂಡ ಬೇಡ ಯಾರು ಬೇಡ, ಗಂಡನ ಮನೆನೂ ಬೇಡ, ನಿನ್ನ ಸೇವೆ ನನ್ನ ಸೇವೆ ನೀನ್ ಮಾಡು. ಈ ಅಧಿಕಾರ ಚಲಾಯಿಸೋ ತರ ಲೆವೆಲ್ ಬಂದ್ಬಿಡ್ತದೆ. ಏನಂತೀರಿ? ಈಗ ನಮ್ಮ ತಂಗಿ ಅವರು ಏನೋ ಈಗ ಸದ್ಯಕ್ಕೆ ಏನೋ ಭಾಗ ಕೇಳ್ತಾ ಇಲ್ಲ, ಸದ್ಯಕ್ಕೆ ಏನೋ ಭಾಗ, ಆದ್ರೆ ನನ್ನ ಮನೆಯಲ್ಲಿ ಇಸ್ಕೊಂಡಿರೋ ಪ್ರದೇಶ ಮುಂದೆ ಒಂದಿಷ್ಟು ಕೇಳಬಹುದೇನೋ. ಕೇಳ್ತಾರೆ, ಮನೆ ಹೇಳ್ತದೆ. ಈಗ ನೀವ್ ಹೇಳೋ ಪ್ರಕಾರ ಸರ್, ನಿಮ್ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ, ನನ್ನ ಮೇಲೆ ಡಿಪೆಂಡ್ ನೋಡ್ತಾ ಇದ್ದೀರಾ. ಹೌದು, ಈಗ ಗುರುಗಳು ಹೇಳಿದ ವಿಚಾರ ಕೂಡ ಅದೇ ಅದೇ ನನ್ನ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಅಣ್ಣನ ಮನೆ, ನಾನು ಇರ್ತೀನಿ, ಗೊತ್ತಾಯ್ತಲ್ಲ. ನಾಳೆ ದಿನ ನೀವು ಕೊಡ್ಲೇಬೇಕಿದು, ನಾನ್ ಕೊಡಕ್ ಆಗಲ್ಲ ಬರ್ಸ್ಕೊಂಡ್ ಬಿಟ್ಟಿದೀವಿ ಅಂತ ಏನಾರ ಹೋದರೆ ಕೋರ್ಟು ಕೂಡ ಒಪ್ಪಲ್ಲ. ಯಾಕೆಂದ್ರೆ ಈ ಮನೆ ನಿಮ್ಮನ್ನು ವೀಕ್ ಮಾಡ್ತದೆ. ಪುರುಷ ವೀಕ್ ಯಾಕೋದ್ರ ಪಶ್ಚಿಮನೆ ಇರುತ್ತೆ, ಬೆಳೆದೈತೆ, ರೋಡ್ ಕೂಡ ಹಂಗೆ ಐತೆ. ನಂದಲ್ಲ ಅಂತ ಬಿಟ್ಕೊಡಕ್ ನೀವು ರೆಡಿ ಇಲ್ಲ, ಹೌದಲ್ವಾ? ಸೊ ವಾಟ್, ಇದು ಹೆಣ್ಣಿಗೆ ಸೇರ್ಬೇಕಾದದ್ದು. ಹೌದು. ಬೇರೆ ಏನಾರು ನಾನು ಇದು ಬಿಟ್ಟು ಬೇರೆ ಕೊಡ್ತೀನಿ, ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ ಅಂತಂದ್ರೆ ಅದಕ್ಕೂ ಓಕೆ. ಬೇರೆ ಕಡೆ ಮನೆ ಕಟ್ಕೊಡ್ತೀನಿ ಅಂತಂದ್ರೆ ದಟ್ ಇಸ್ ಓಕೆ, ಇದನ್ನ ಖಾಲಿ ಮಾಡಿಸ್ಬೋದು. ಆ ತರ ಇದು ಈ ಪುರುಷ ಇಲ್ಲಿ ವೀಕ್ ಅಂತ. ಇದು ಕೂಡ ಪಿತೃದೋಷ ಅಂತ ಮನೆಗಳಲ್ಲಿ ಮಾತ್ರ ನೋಡ್ಬೋದು ಹೊರತು ಇದರ ಜ್ಯೋತಿಷ್ಯದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಈ ಮನೆಯಲ್ಲಿ ನಿಮಗೂ ಇರೋ ಜಾಗಕ್ಕೂ ಕೂಡ ವಾಯುಮೂಲೆ ನೋಡಿ, ಇಲ್ಲಿಂದ ವಾಯುಮೂಲೆ ಇಲ್ಲಿ ಓಪನ್ ಆಗಿಬಿಟ್ಟು ಓಪನ್ ಆಗಿರೋ ವಾಯುಮೂಲೆ ದೋಷ ಇರೋದಕ್ಕೆ ಈ ಮನೆಗೂ ಕೂಡ ವಾಯುಮೂಲೆಯಲ್ಲಿ ಮೆಟ್ಲು ಕೆಳಗಡೆ ಬಾತ್ರೂಮ್ ಇದೆ, ಬ್ಲಾಕ್ ಇದೆ ವಾಯುಮೂಲೆ. ಓಕೆ, ಈ ವಾಯುಮೂಲೆ ದೋಷ ಆಯ್ತಾ? ಅಗ್ನಿಮೂಲ ದೋಷ ಏನಿದೆ, ಎಲ್ಲಾ ಮನೆ ನೀರೆಲ್ಲ ಅಗ್ನಿಮೂಲೆಯಲ್ಲಿ ಹೋಗ್ತಾ ಇದೆ, ಹೌದಲ್ವಾ? ಇದೊಂದು ಅದನ್ನ ನಾನು ಸರಿ ಮಾಡ್ಸಕ್ಕೆ ನಾನು ದಾರಿ ಕೊಡ್ತೀನಿ. ಇವಾಗ ಇರೋ ಪ್ರೆಸೆಂಟ್ ಮನೆಗೂ ಕೂಡ ಈ ಮನೆಗೂ ಕೂಡ ಕನೆಕ್ಷನ್ ಹೆಂಗಿದೆ ನೋಡಿ, ಹಳೆ ಮನೆಗೂ ಹೊಸ ಮನೆಗೂ ಎರಡು ಸೇಮ್ ಪ್ರಾಬ್ಲಮ್ಸ್ ಕನೆಕ್ಟ್ ಆಗಿದೆ. ಆಮೇಲೆ ಇಲ್ಲಿ ಸೊಂಪಿಲ್ಲ, ನಿಮ್ಗಿರೋ ಮನೆಗೂ ಸೊಂಪಿಲ್ಲ. ಇಲ್ಲಿ ಹಳೆ ಮನೆಗೂ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಇಲ್ಲಿರೋ ಜಾಗದಲ್ಲೂ ರಿಲೇಶನ್ಶಿಪ್ ಚೆನ್ನಾಗಿಲ್ಲ. ಒಪ್ಕೊಂತೀರಾ? ಇದೇ ಕಾಂಬಿನೇಷನ್. ಒಂದು ಇರೋ ಜಾಗ ಮೂಲ ಸ್ಥಾನ ಕರ್ಮಸ್ಥಾನ ಅನ್ನೋದಿಕ್ಕೆ ನೀವು ಎಲ್ಲೇ ಹೋಗಿ ಮೂಲ ಸ್ಥಾನ ಸರಿ ಮಾಡ್ದಿರಾ, ನನಗೆ ಅಲ್ಲಿ ಹಳೆ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಏನಾದ್ರೂ ನೀವು ಹೊಸ ಮನೆಗೆ ಕಾಲಿಟ್ರೆ ನಿಮ್ಮಂತ ದಡ್ರು ಯಾರು ಇಲ್ಲ. ಅದಕ್ಕೆ ನೀವು ಹೊಸ ಮನೆ ಕಟ್ಬೇಕಾ, ಹಳೆ ಮನೆ ಸರಿ ಮಾಡಿ ಅನಂತರ ಹೊಸ ಮನೆಗೆ ಕಾಲಿಡಿ, ನೀವು ಚೆನ್ನಾಗಿರ್ತೀರ. ಇಲ್ಲ ಕೊಂಕಣ ಸುತ್ತಿ ಮೈಲಾರ್ಗೆ ಹೋಗ್ಲೇಬೇಕು. ಟೇಕ್ ಕೇರ್, ಇದು ಸತ್ಯ, ಇದು 100% ಸತ್ಯ ಇದು. ಹಾಗಾಗಿ ನೀವು ಏನ್ ಮಾಡ್ಬೇಕು, ನಾನು ಹೇಳ್ದಂಗೆ ನಾನು ಇದನ್ನ ಡಿಸ್ಪ್ಲೇ ಕೊಟ್ಟಿದ್ದೀನಿ. ಇದನ್ನ ನೀವು ಅದೇ ತರ ಆಲ್ಟ್ರೇಷನ್ ಮಾಡಿ, ಇದನ್ನ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿ ತೀರ್ಥ ತಗೊಂಡ್ ಬಂದು ಪ್ರೋಕ್ಷಣೆ ಮಾಡಿ ಆಲ್ಟ್ರೇಷನ್ ಬೇಗ ಮಾಡಿ ಒಂದು ಅದೇ ಇದ್ರ ಜೊತೆಗೆ ಇದನ್ನು ಕೂಡ ಮಾಡಿ. ಓಕೆ, ಈ ಮನೆಗೂ ಸಂಬಂಧನೇ ಇರಬಾರ್ದು. ಮಾಡ್ಕೊಂಡು ಮೆಲ್ಲಗೆ ನೈಸ್ ಮಾಡಿ ಗುಂಡಿಯನ್ನ ಮುಚ್ಚಿ ಅವ್ರಿಗೂ ನಿಮ್ಮ ಅಣ್ಣನಿಗೆ ಒಳ್ಳೆ ಜ್ಞಾನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ತೀರ್ಥ ತಗೊಂಡ್ಬಂದು ಪ್ರೋಕ್ಷಣೆ ಮಾಡಿ ಆಲ್ಟ್ರೇಷನ್ ಮಾಡಿ. ಮಾಡಿದಾದ್ಮೇಲೆ ನವಗ್ರಹ ಶಾಂತಿ ಸ್ವಾಮಿಗಳನ್ನ ಕರೆದು ಪೂಜೆ ಮಾಡಿಸ್ಬಿಟ್ಟು ಆದ್ಮೇಲೆ ಇಲ್ಲಿಗೆ ಬಂದು ಇದನ್ನ ಬೇಗ ಆಲ್ಟ್ರೇಷನ್ ಮಾಡಿ. ಫಸ್ಟ್ ಅದನ್ನ ಸರಿ ಮಾಡಿದ್ಮೇಲೆ ಇದನ್ನ ಸರಿ ಮಾಡಿ. ಕ್ಲಿಯರ್? ಇದನ್ನ ಮಾಡಿದ್ರೇನೆ ಈ ಮನೆಯಲ್ಲಿ ಇವಾಗ ಇರೋ ಮನೆಯಲ್ಲಿ ಶುಭ ಕಾರ್ಯಗಳು ಪಟ 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 ಅಂತ ಸ್ಟಾರ್ಟ್ ಆಗ್ತದೆ. ಓಕೆ, ನಾವೇನು ಇಲ್ದೇ ಇರೋದು ಯಾವ್ದು ಹೇಳ್ತಾ ಇಲ್ಲ. ನಿಮಗೆ ನೀವು ಕೂಡ ಒಬ್ಬ ಜ್ಯೋತಿಷ್ಯರು, ಬೇರೆ ಯಾರು ಅಲ್ಲ. ನೀವು ನಕ್ಷತ್ರ ನಾಡಿ ನಮ್ಮ ಇದು ನಮ್ಮಂಗೆ ನಿಮ್ಮಂಗೆ, ಹೌದು, ಸ್ಟೂಡೆಂಟ್ ನೀವು ಕೂಡ ನಮ್ಮ ಗುರುಗಳಿಗೆ ಆಗಿದ್ದಾಗ ನನ್ಗೊಂದು ಹೆಮ್ಮೆ ಆಯ್ತಲ್ಲ. ಇದು ಓನ್ಲಿ ಡಿಸ್ಕಸ್ ಅಷ್ಟೇ, ಏನ್ ನೋಡ್ಬೇಕು ಮಾತಾಡ್ಬೇಕು ಆ ತರ ಇದೆ. ಹಾಗಾಗಿ ಏನಾದ್ರು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಕ್ಯೂರಿಯಾಸಿಟಿ, ಇವ್ರನ್ನ ನಾನು ಪರ್ಪೇಜರಿ ಕೊಡ್ಬೇಕು ನಮ್ಮ ಕ್ಲಾಸ್ ಅಂತ ಕ್ಲಾಸ್ಮೇಟ್ ಅಷ್ಟೇ. ಅದು ಆ ಉದ್ದೇಶ, ಒಂದು ಸ್ನೇಹಿತರ ಅಂತ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶನ ಇಲ್ಲಿಲ್ಲ. ವೀಕ್ಷಕರೇ, ಹಳೆ ಮನೆ ಚೆನ್ನಾಗಿಲ್ಲ ಅಂದ್ರೆ ಹೊಸ ಮನೆಗೆ ಕಾಲಿಡಬಾರ್ದು ಅನ್ನುವಂತ ಉದ್ದೇಶನೇ ಈ ವಿಡಿಯೋ ಸಾರಾಂಶ.
ಓಕೆನಾ? ಸೊ ಇಷ್ಟೊತ್ತು ನಾನು ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ, ಈ ಹಳೆ ಮನೆಯಲ್ಲಿ ಏನಾದ್ರೂ ನಡೀದಿರೋ ಇರೋದು ಏನಾದ್ರೂ ಹೇಳಿದ್ದೀನಾ? ನಡೆದಿರೋದು ಹೇಳ್ತೀನ, ನಡೆದಿರೋದೇ ಹೇಳಿದಿರಿ. ನಡೀತಾ ಇರೋದು ನಡೆದಿರೋದು, ಮುಂದೆ ನಡೀತದೆ ಅದನ್ನು ಕೂಡ ಈಗಲೇ ಎಚ್ಚರಿಕೆ ತಕೊಳ್ಳಿ. ಎಸ್, ದಟ್ ಇಸ್ ವಿಶಾಲ ವಾಸ್ತು. ಹಳೇದು ಯಾವತ್ತು ಬಿಡಬೇಡಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಳೆ ಮನೆ ಹಳೆ ಹೆಂಡತಿ, ಹೊಸ ಮನೆ ಹೊಸ ಹೆಂಡತಿ. ಹಳೆ ಮನೆ ಇದ್ದು ಹೊಸ ಹೆಂಡತಿಯಿಂದ ಹೋದ್ರೆ ನಿಮ್ಗೆ ನರಕನೇ ತೋರ್ಸೋದು. ಅರ್ಥ ಆಯ್ತಲ್ಲ? ಅದಕ್ಕೆ ಚೆನ್ನಾಗಿರ್ಬೇಕು. ಹೊಸ ಹೆಂಡತಿಯಿಂದ ಅಂದ್ರೆ ಏನ್ ಮಾಡ್ಬೇಕು? ಹಳೆ ಹೆಂಡತಿಗೆ ಏನೆಲ್ಲ ಕೊಡ್ಬೇಕು, ಸರ್ವ ಏನೇನು ಅವ್ರಿಗೇನೋ ಜೀವನಾಂಶ ಟೋಟಲ್ ಕೊಟ್ಟಾಗ ಹೊಸ ಹೆಂಡತಿಯಿಂದ ನೀವು ಹೋಗ್ಬೋದು, ಏನ್ ತೊಂದ್ರೆ ಕೊಡಲ್ಲ. ಹಂಗೇನೆ ಹಳೆ ಮನೆ ಸರಿ ಮಾಡ್ಬಿಟ್ರೆ ನಿಮ್ಗೆ ತೊಂದ್ರೆ ಕೊಡಲ್ಲ. ಈ ಋಣಭಾರ ಹೊಸ ಮನೇಲಿ ಎಂಜಾಯ್ ಮಾಡ್ರಿ. ದಿಸ್ ಇಸ್ ಅ ಸೀಕ್ರೆಟ್. ಆಯ್ತಲ್ಲ? ಇದನ್ನ ಹೇಳಿದವನು ಯಾವ ವಾಸ್ತುನು ಹೇಳಿಲ್ಲ, ಯಾವ ಪಂಡಿತನು ಹೇಳಿಲ್ಲ, ಯಾವ ಜ್ಯೋತಿಷ್ಯನು ಹೇಳಿಲ್ಲ. ನಾನು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಈ ಕರ್ಮ ಸಿದ್ಧಾಂತದಲ್ಲಿ ಇದಿದೆ, ಇದನ್ನ ನಾನು ಪಬ್ಲಿಸಿಟಿ ಕೊಟ್ಟಿದ್ದೀನಿ. ವೀಕ್ಷಕರೇ, ನಿಮಗೋಸ್ಕರ ಇದನ್ನು ಕೊಟ್ಟಿರೋದು. ಸಮಾಧಾನ ಆಯ್ತಾ ನಿಮಗೆ? ಎಲ್ಲ ಪ್ರಾಬ್ಲಮ್ ಎಲ್ಲಿದೆ ಅಂತ ಸಿಕ್ಕಾಕೊಂತ ಪ್ರಾಬ್ಲಮ್ ಎಲ್ಲ ಎಲ್ಲಿದೆ, ಯಾವ ತರ ಅದನ್ನ ಸರಿಪಡಿಸ್ಕೋಬೇಕು. ಓಕೆ, ಈಗ ನಿಮಗೆ ನಾನು ಬಂದಿದ್ದು ಸಮಾಧಾನ ಆಯ್ತಾ? ನೀವ್ ಏನ್ ಹೇಳ್ತೀರಾ ನಮ್ಮ ವಿಶಾಲ ವಾಸ್ತು ಬಗ್ಗೆ? ಒಂದೇ ವಾಸ್ತುಗೆ ನೀವು ಹೇಳಿದ್ರಿ, ನಕ್ಷತ್ರ ನಾಡಿಯ ವ್ಯವಸ್ಥೆನಲ್ಲಿ ಇವರು ನಾವು ಸ್ನೇಹಿತರಿದ್ದಂಗೆ ನಮ್ ಗುರುಗಳ ಹತ್ರನೇ ಕಲ್ತಿರುದಂತ. ನಾವು ಕೂಡ ಎಷ್ಟೋ ಜನದ ಹತ್ರ ವಾಸ್ತು ಈಗಾಗಲೇ 2-3 ಜನದ ಹತ್ರ ಕೇಳಿದ್ದೀನಿ. ಕೇಳಿದ್ರು ಕೂಡ ಇಲ್ಲಿ ಮುಖ್ಯವಾಗಿ ಮೂಲ ಸಮಸ್ಯೆಗಳೇನು, ಮೂಲ ಸಮಸ್ಯೆಗಳೇನು ಅನ್ನೋದನ್ನ ಹೇಳಿಲ್ಲ. ಬರುರು ಹಿಂಗೆ ಹಂಗೆ ಬಾಗ್ಲು ಕಿಟಕಿ ಹೇಳೋರು ಹೋಗೋರು. ಆಮೇಲೆ ಈಗ ನೀವು ಒಂದು ಅಬ್ಸರ್ವ್ ಮಾಡಿ ಬೇಕಾದ್ರೆ ನೀವು ಈ ನಮ್ಮ ಮನೆಯಲ್ಲಿ ಕೆಲವು ಟೇಪ್ಗಳನ್ನ ಅಂಟಿಸವ್ರೆ. ಓಕೆ, ಇರ್ಲಿ ಅದು ಇಷ್ಟ ಮಾಡ್ಬಿಟ್ಟು ಹೋದ್ರೆ ಹೊರತು ಮೂಲ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು, ಅದನ್ನ ಸಂಕ್ಷಿಪ್ತವಾಗಿ ಅದೇ ಇವಾಗ ಒಂದ್ ಬೋರ್ವೆಲ್ ಹಾಕಿರ್ತೀರಿ, ಅಲ್ಲಿ ಉಪ್ಪು ನೀರು ಸಿಗ್ತದೆ. ನೀವು ಜಮೀನ್ಗೂ ಅಥವಾ ತೋಟಕ್ಕೆ ಹಾಯಿಸ್ಕೊಂಡು ಹೋದಾಗ ಉಪ್ಪು ನೀರು ಬರ್ದಿರ, ಸಿಹಿ ನೀರ ಬರ್ತದೆ. ಅದಕ್ಕೆ ಹಳೆ ಮನೆ ಏನಿರ್ತದೋ ಅಲ್ಲಿ ಉಪ್ಪು ನೀರು ಬಂದ್ರೆ ನಿಮ್ಗೆ ಹೊಸ ಮನೆಗೂ ಉಪ್ಪು ನೀರ ಬರೋದು. ಅಂದ್ರೆ ಮೋಟರ್ ಹಾಕಿ ಏನ್ ತೆಗಿರ್ತೀರ ಒಳಗಡೆ ಅದೇ ಬರೋದು. ಅಂದ್ರೆ ಹಳೆ ಮನೆ ನೋಡ್ಕೊಳ್ರಿ. ಹಳೆ ಮನೆ ಆಲ್ಟ್ರೇಷನ್ ಮಾಡದ 4-5 ವರ್ಷದ ನಂತರ ಈ ಮನೆ ಕಟ್ಟುದು ನೀವ್ ಹೇಳ್ದಂಗೆ ಅದರ ರಿಫ್ಲೆಕ್ಟ್ ಇಲ್ಲೂ ಕೆಲಸ ಮಾಡ್ತಾರೆ. ಎಲ್ಲ ಇದೆ, ಸೇಮ್ ಇಲ್ಲೂ ಅದೇ ಇದೆ. ನೀವು ಒಪ್ಕೊಂಡ್ಬಿಟ್ರ? ನೋಡಿ ವೀಕ್ಷಕರೇ, ನಾನು ಇವಾಗ ವಿಡಿಯೋ ಕೊಟ್ಟಿದ್ದೀನಲ್ಲ, ಇದರಲ್ಲಿ ಹಳೆ ಮನೆಯಲ್ಲಿ ಸೊಂಪಿಲ್ಲ, ಇಲ್ಲೂ ಸೊಂಪಿಲ್ಲ, ಈಶಾನ್ಯದಲ್ಲಿ ಸೊಂಪಿಲ್ಲ. ರೈಟ್? ಹಾಗೆ ಬನ್ನಿ, ಅಗ್ನಿ ಮೂಲೆಯಲ್ಲಿ ನೋಡಿ, ಅಲ್ಲಿದೆ ಅಗ್ನಿ ಮೂಲೆ. ಎಲ್ಲ ನೀರೆಲ್ಲ ಅಗ್ನಿ ಮೂಲೆಗೆ ಹೋಗ್ತಾ ಇದೆ. ಇವ್ರ ಟೆರಸಲ್ಲಿ ಕೂಡ ಅಗ್ನಿ ಮೂಲೆಗೆ ಎಲ್ಲ ನೀರು ಹೋಗ್ತಾ ಇದೆ. ಅಂದರೆ ಅರ್ಥ ಏನು? ಇವ್ರ ಮನೇನು ಕೂಡ ಅದೇ ರಾಮಾಯಣದಲ್ಲಿದೆ. ಓಕೆನಾ? ನೆಕ್ಸ್ಟು ಇಲ್ಲಿ ವಾಯುಮೂಲೆ ತೋರಿಸ್ತೀನಿ ಬನ್ನಿ. ಇವ್ರ ಹಳೆ ಮನೆಯಲ್ಲಿ ವಾಯುಮೂಲೆ ದೋಷ ಇರೋದ್ರಿಂದ ಇಲ್ಲಿ ಕೂಡ ಅದೇ ರಾಮಾಯಣ ಮೆಟ್ಲ ಕೆಳಗೆ ಬಾತ್ರೂಮ್. ಹಳೆ ಮನೆ ಏನು ದೋಷ ಇರುತ್ತೋ ಇಲ್ಲೂ ಅದೇ ಥರ ಇರ್ತದೆ. ಓಕೆ, ಇಲ್ಲಿ ವಾಯುಮೂಲೆಯಲ್ಲಿ ಪಿಟ್ಗುಂಡಿ ಇದೆ ಹಳೆ ಮನೆಯಲ್ಲಿ. ಇಲ್ಲೂ ವಾಯುಮೂಲೆಯಲ್ಲಿ ಪಿಟ್ಗುಂಡಿ ಇದೆ, ಒಪ್ಕೊತೀನಿ. ಅಲ್ಲಿ ದೇವಮೂಲೆಯಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಸಂಪಿಲ್ಲ, ಇಲ್ಲೂ ಸಂಪಿಲ್ಲ. ಎಲ್ಲ ಹೇಗಿರುತ್ತೆ ಅಂತಂದರೆ ಕೋಇನ್ಸಿಡೆಂಟ್, ಒಂಥರ ಒಂದಕ್ಕೊಂದು ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ ಅಂದರೆ ಹಳೆ ಮನೆ ಹೆಂಗಿರುತ್ತೋ ಅದೇ ದೋಷ ಇಲ್ಲೇ ಅನುಭವಿಸ್ಲಿ ಅಂತೇಳಿ ಇಲ್ಲೇ ಥರ ಬರುತ್ತೆ. ಕಾರಣ ಕರ್ಮ ಸಿದ್ಧಾಂತದ ಹೇಳಿರುತ್ತೆ, ಮೂಲ ಸ್ಥಾನ ಕರ್ಮಸ್ಥಾನ ಅಂತ. ಓಕೆನಾ? ಈಗ ಗೊತ್ತಾಯ್ತಾ ಹೇಗೆ ಅಂತ? ಇದೇ ಈ ಒಂದು ವಿಡಿಯೋ ಸೀಕ್ರೆಟ್. ಅದಕ್ಕೆ ಈ ವಿಡಿಯೋದಲ್ಲಿ ಇದನ್ನು ಕೂಡ ತೋರಿಸಿದ್ದೇನೆ. ರೈಟ್? ಜನ ನನ್ಗೆ ಹಳೆ ಮನೆ ನನ್ಗೆ ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತಾರೆ. ಸಂಬಂಧ ಇದ್ರೆ ಹೆಂಗ್ರಿ ಭೂಮಿ ಬಂದ್ರೆ ಆ ಮನೆ ಇಲ್ಲಾಂದ್ರೆ ನೀವ್ ಹೆಂಗ್ರಿ, ನಿಮ್ಮ ಅಪ್ಪ ಎಲ್ರಿ ಬಂದ್ರು, ನಿಮ್ಮ ಅಪ್ಪ ಇಲ್ಲಾಂದ್ರೆ ನೀವ್ ಹೆಂಗ್ರಿ ಬಂದ್ರಿ, DNA ಕನೆಕ್ಷನ್ ತಗೊಂತಾರೆ. ಡಾಕ್ಟರ್ ಒಬ್ರಿಗೆ ಶುಗರ್ BP ಇದ್ರೆ ಏನಂತಾರೆ ನೋಡ್ತಾರೆ, ನಿಮ್ಮ ಅಜ್ಜಗಿತ್ತ ಹೆರಿಡಿಟಿ ನೋಡ್ತಾರೆ. ಹೌದು, ಎಲ್ಲರೂ ನೋಡ್ತಾರೆ. ಅದೇ ತರ ನಾವು DNA ನೋಡ್ತೀವಿ. ಎಲ್ಲಿ ಮೂಲ ಎಲ್ಲಿ ಹುಡುಕ್ತಿವಿ ನಾವು. ಮೂಲ ಸರಿ ಮಾಡ್ಬಿಟ್ರೆ 100% ಪರ್ಫೆಕ್ಟ್ ಆಗಿ ಇಂಜಿನ್ ರೆಡಿ ಮಾಡ್ದಂಗೆ ಅದು. ಓಕೆನಾ? ಹೌದು. ಮನೆ ಮುಂಚೆ ನಮ್ ತಾಯಿ ಕೂತಿದ್ರೆ ಯಾರು ಹೋದಾಗ ನನ್ ಕೇಳಿ ಇವ್ರು ಯಾರು ನಮ್ ತಾಯಿ ಅಲ್ಲ ಅಂತ ಹೇಳಕ್ ಆಗುದಿಲ್ಲ. ನಾನ್ ನಮ್ ತಾಯಿನೇ ಅಂತ ಅವಳು ಕೆಟ್ಟೋದೋಳ ಮುರ್ದೋದೋಳ, ಅವಳು ಸರಿ ಇಲ್ವೋ ನಮ್ ತಾಯಿ ಅಂತ ಹೇಳ್ಬೇಕು. ನಿಮ್ ತಾಯಿ ನೋಡಿ,
ನಿಮ್ಗೆ ಇಬ್ರು ತಾಯಿ ಅಂದ್ರು. ಒಂದು ಜನ್ಮ ಕೊಟ್ಟಿರೋ ತಾಯಿ, ಇನ್ನೊಂದು ಜೀವನ ಕೊಟ್ಟಿರೋ ತಾಯಿ. ಮನೆನೇ ಮೂಲ. ಜೀವನ ಕೊಟ್ಟಿರೋ ತಾಯಿ, ಹೌದು. ಜೀವನ ಕೊಟ್ಟಿರೋ ತಾಯಿ ಹಳೇದ್ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ರೆ ನಿಮ್ ಜೀವನನೇ ಹಾಳಾಗೋಗ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಅದು ನಿಜ. ಅರ್ಥ ಆಯ್ತಲ್ಲ? ಅದಕ್ಕೆ ಫಸ್ಟ್ ಇದಕ್ ಮರ್ಯಾದೆ ಕೊಡಿ. ತಾಯಿನ ಯಾರು ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಜೀವನ ಚೆನ್ನಾಗಿ ನೋಡ್ಕೊಂತದೆ. ಇದನ್ನ ಮರಿಬ್ಯಾಡ್ರಿ. ತಾಯಿನ ಫಸ್ಟ್ ಚೆನ್ನಾಗಿ ನೋಡ್ಕೊಳ್ರಿ, ಮನೆ ಅನ್ನೋ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ, ನಿಮ್ ಜೀವನ ಚೆನ್ನಾಗಿರ್ತದೆ. ಇಲ್ಲ ನಿಮ್ ನೆಕ್ಸ್ಟ್ ನರಕ ಇಲ್ಲೇ ಇರ್ತದೆ. ಹುಷಾರು. ನಿಮ್ಮ ಮೇಲೆ ಇಲ್ಲ ನರಕ ಇಲ್ಲೇ ಇರುತ್ತೆ. ಮನೆ ಒಳಗೆ ನರಕ ಇರುತ್ತೆ. 100%. ಓಕೆನಾ? ನಿಮ್ಗೆ ಸಮಾಧಾನ ಆಯ್ತಾ? ಇನ್ನು ಏನ್ ಕೇಳೋದಿಲ್ಲಲ್ಲ? ಇನ್ನೇನ್ ಕೇಳೋದೇನಿಲ್ಲ. ವೀಕ್ಷಕರೇ, ಈಗ ಗೊತ್ತಾಯ್ತಾ ನಮ್ಮ ವಿಶಾಲ ವಾಸ್ತು ಏನು ಅಂತ? ನೀವು ಅದೇ ತರನೇ ಹಳೆ ಮನೆ ಏನೇ ಒಂದು ವಿಚಾರ ಇರ್ಲಿ, ಹಳೆ ಮನೆ ಏನಾದ್ರು ಇದ್ರೆ ಫಸ್ಟ್ ಸರಿ ಮಾಡ್ಕೊಳ್ಳಿ. ನಿಮ್ಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ. ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇಲ್ಲ ನಾನ್ ಬೇಡ, ನನ್ಗೆ ಸಂಬಂಧ ಇಲ್ಲ ಅಂತಂದ್ರೆ ನಿಮ್ಮವ್ರಿಗೆ ನಿಮಗೆ ಸಂಬಂಧ ಇಲ್ದಿರೋ ರೀತಿಯಲ್ಲಿ ನೀವು ನಾಟಕ ಆಡ್ಕೊಂಡು ಬದುಕಬೇಕಾಗ್ತದೆ. ಇದೇ ನಮ್ಮ ಮೂಲ ವಿಶಾಲ ವಾಸ್ತುವಿನ ಸೀಕ್ರೆಟ್ಸ್. ಅರ್ಥ ಆಯ್ತಲ್ಲ? ಇದು ನಮ್ಮ ವಿಶಾಲ ವಾಸ್ತು ಇವತ್ತಿನ ವಿಡಿಯೋ. ಮುಂದಿನ ಒಂದು ಸ್ಪೆಷಲ್ ವಿಡಿಯೋ ಮತ್ತೊಂದು ಮಾಡ್ತೇವೆ. ಓಕೆ, ಅಲ್ಲಿವರೆಗೂ ಈ ವಿಡಿಯೋನ ಫಾಲೋ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡ್ರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ ಕೇಳಿ. ಮತ್ತೆ ಇನ್ನ ಇವರು ಧ್ರುವ ವಾಸ್ತುಗೂ ಕೇಳಿ, ಅವರು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಫೋನಲ್ಲೇ ಕೊಡ್ತಾರೆ. ನೋ ಪ್ರಾಬ್ಲಮ್. ಓಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಓಕೆ, ನಮಸ್ಕಾರ.